ಬಂದ ಕಾರಣ ಏನ ಕಂದ ಅಲ್ಲಿ ಆದಂತಹ ಅವಮಾನಗಳನ್ನು ಸವಿಸ್ತರವಾಗಿ ನಾನು ನನ್ನ ಕಿವಿಗೆ ಬಂದಿದ್ದ ಎಲ್ಲವನ್ನೂ ಅರ್ಥವಿಸಿಕೊಂಡೆ. ಪ್ರಮಥರು ಆ ಮೂಲಕವಾಗಿ ಅವರು ಯೋಗಾಗ್ತಿವೆಂದ ಭಾವನೆ ಆ ಯಾಗವನ್ನು ಕಡಿಸುವುದಕ್ಕೆ ಒಪ್ಪಿಸಿದರಂತೆ. ಭೃಗು ಅವರನ್ನು ಓಡಿಸಿದರಂತೆ. ಹಾಗಾಗಿ ಯಾಗ ಸಾಗುತ್ತಾ ಇದೆ ಎಂದು ನಾನು ಕೊಟ್ಟಂತಹ ವಿಚಾರ
ಹಸಿವಿನಿಂದ ಬಳಲುತ್ತಿದ್ದ ನಿನ್ನ ಹಸಿವನ್ನು ನಿವಾರಣೆ ಮಾಡುವುದಕ್ಕೆ ನನಗೆ ಬೇಕಾದ ಕ್ಷಣ ಮಾತ್ರ. ಹೊಟ್ಟೆ ತುಂಬಿದಂತಹ ನೀನು ತೃಪ್ತನಾಗಿ ಈ ಕಡೆಗೆ ಬಂದು ಯಾಕೆ ಎಂಬುದಾಗಿ ಕೇಳ್ತಾ ಇದ್ದಿ. ನನ್ನ ಬಿಗಿದಪ್ಪಿಗೆಯಲ್ಲಿ ಆನಂದವನ್ನು ಹೊಂದಿ. ಆದರೆ ನನ್ನ ಮತ್ತು ಇವತ್ತು ಕದಡಿ ಹೋಗಿದೆ ಮಗನೇ, ಕದಡಿ ಹೋಗಿದೆ. ನನಗಾದಂತಹ ಅನ್ಯಾಯ, ನಿಮಗಾದಂತಹ ಅನ್ಯಾಯ, ನಿನ್ನ ಅಮ್ಮನಿಗಾದಂತಹ ಅನ್ಯಾಯ, ಇದಕ್ಕೆಲ್ಲಕ್ಕೂ ಉತ್ತರವಾಗಿ ನಿನ್ನ ಸೃಷ್ಟಿಯಾಯಿತು ಎಂಬುದಾಗಿ ತಿಳಿ. ದೂರದ ಪ್ರಾಚೀನ ಪರೀಕ್ಷೆಯಲ್ಲಿ ದಕ್ಷನೆಂಬಾತ ಯಾವುದು ಶಾಸ್ತ್ರಕ್ಕೆ ಒಳಪಡದ ಯಜ್ಞವನ್ನು ಮಾಡಿ ಆಮಂತ್ರಣವನ್ನು ಕೊಡದೆ ಅವಮಾನಿಸಿದ್ದುಂಟು. ಆದರೂ ತವರ ಮನೆಯಲ್ಲಾಗುವ ಯಜ್ಞವೆಂದು ನನ್ನ ಮಾತನ್ನು ಧಿಕ್ಕರಿಸಿದ್ರೂ ಕೂಡ ಮೋಹಕ್ಕೆ ಒಳಪಟ್ಟು ಹೊರಟಂತಹ ನಿನ್ನ ಅಮ್ಮನನ್ನು ಕಳೆದುಕೊಟ್ಟೆ. ಆದರೆ ಅಲ್ಲಿ ನನ್ನ ಪತ್ನಿಗಾದಂತಹ ಅವಮಾನ ನಿಂದಿಸಿದ್ರು. ಆಮೇಲೆ ನಕ್ಕರು. ಅದನ್ನು ಬಿಟ್ಟು ನನಗೆ ಇರುವಂತಹ ಯಜ್ಞ ಸ್ಥಾನದಲ್ಲಿ ಶೂನ್ಯವಾಗಿಸಿದರು. ಇದನ್ನು ಕಂಡು ಕತಿಗೊಂಡಂತಹ ಆಕೆ ಪ್ರಶ್ನಿಸಿದರು. ಪ್ರಶ್ನಿಸಿದಾಗ ದಕ್ಷ ಗಾಗರಿಸಿ ನಕ್ಕ. ಮಾತ್ರವಲ್ಲ, ಅಲ್ಲಿದ್ದ ಶಿವರಣ್ಯರು ಅಂತ ನಾವು ಯಾರನ್ನೇ ಹೇಳುತ್ತೇವೆ, ಅವರು ಕೂಡ ತಿಳಿದರು. ಹಾಗಾಗಿ ಇದೋ ನಿನಗೆ ಆಜ್ಞೆಯಲ್ಲಿ ಇರುತ್ತಿದ್ದೇನೆ. ಆ ದಕ್ಷರನ್ನು ಆಮೇಲೆ ಆ ಮೃಗು ಮುನಿಯಾದಿಗಳ ಹಲ್ಲುಗಳನ್ನು ಯಜ್ಞ ಧ್ವಂಸಿಯಾದ ಆ ಯಾಗ ನಡೆಯಕೂಡದು. ಹೋಗು ಶಾಂತಿಯನ್ನು ಮಾಡು. ಆಶೀರ್ವದಿಸಿದ್ದೇನೆ. ಯಾವುದೇ ಒಂದು ಸೂತಕದ ಛಾಯವೇ ಇಲ್ಲದೆ ಅಟ್ಟಹಾಸದಿಂದ ಬಿಡಬಹುದೇ ಅದರ ಅಡ್ಡದಾರಿಗಳು ಹೊರಗೆ ಅಡ್ಡವನ್ನು ಹೇಳಿತು. ಅಪ್ಪಳಿಸಿದ್ದೇನೆ. ಮಾತ್ರವಲ್ಲ, ಅಷ್ಟ ದಿಕ್ಪಾಲಕರು ಪರಶಿವನ ಅಲ್ಪಸ್ಥಿತಿಯಲ್ಲಿ ದಿಕ್ಪಾಲಕ ಪಕ್ಷಗಳ ಗಟ್ಟಿದ್ದ ದೇವೇಂದ್ರ, ವಾಯು, ವರುಣ, ಕುಬೇರಾದಿಗಳು ಇವರೆಲ್ಲರ ಜೊತೆ ಓಡಿಸಿದ್ದೇನೆ. ಯಾರು ಈ ಯಾಗವನ್ನು ವ್ಯವಸ್ಥೆ ಮಾಡಿದ ದಕ್ಷ ಯಾಗಕ್ಕೆ ಬಂದಂತಹ ಒಂದು ಗುರಿಗಳನ್ನು ಹೋಮಿಸುತ್ತಾ ಇದ್ದಾನೆ. ಅಂತಹ ವಿಚಾರವನ್ನು ಕೇಳು. ವಿಚಾರಿಸುತ್ತೇನೆ.
ಜನಕ ಮಾಡುವಂತಹ ಯಾಗ ಎಂಬ ಮಮತೆಯಿಂದ ಪ್ರೀತಿಯಿಂದ ಬಂದಂತಹ ನಿನ್ನ ಮಗಳು ದಾಕ್ಷಾಯಿಣಿ ಅವಮಾನ ಮಾಡಿದೆ. ಅವಳನ್ನು ಇಲ್ಲಿ ಕೊಲ್ಲಿನ ಸಭೆಯಲ್ಲಿ ಎಂಬ ಮಮಕಾರವನ್ನು ತೋರಿಸದೆ ಅವಮಾನ ಮಾಡಿದೆ. ನಿನ್ನ ಅವಮಾನವನ್ನು ಲೆಕ್ಕಿಸದೆ ಮಾತ್ರವಲ್ಲ, ಬರಲಿ ಗಂಡನ ಮನೆಗೆ ಸೇರದ ಅಸಹಾಯಕ ಸ್ಥಿತಿಯಲ್ಲಿ ಇಲ್ಲಿ ದಗ್ಧರಾಗಿ ಹೋದರಲ್ಲ, ಅವಳು ದಗ್ಧರಾಗಿ ಹೋದ ಸ್ಥಿತಿಯಲ್ಲಿ ವಿಕಟಾಟಹಾಸದಿಂದ ಮೆರನೆಯಲ್ಲ. ಮಾತ್ರವಲ್ಲ, ನಿನ್ನವರೆಲ್ಲರಿಂದಲೂ ಕೂಡ ಚಪ್ಪಾಳೆಯನ್ನು ತಟ್ಟಿಸುವ ಮೂಲಕ ನಿನ್ನ ಅಟ್ಟಹಾಸಕ್ಕೆ ಬೇಗನ್ನು ಬಟ್ಟೆಯ ಹಾಕಿಕೊಂಡು ಕೊಟ್ಟೆಯಪ್ಪ. ಇದರಿಂದ ಇದು ವಿಷಯವಂತಹ ಪರಶಿವ ಭಯಂಕರನಾಗಿ ನನ್ನನ್ನು ಕಳಿಸಿದ್ದಾನೆ. ಕ್ಷಣ ಮಾತ್ರ ನನ್ನನ್ನು ಕಳಿಸಿದ್ದಾನೆ. ಹೋಗು ಪ್ರಾಚೀನ ಬರಿಗೆ ಮಗತ್ವಂಶಿಯಾಗಿ ಎಂಬುದಾಗಿ ನೀನು ಶಿವನ ಮಗನು, ಶಿವನ ಮಗನು ವಿಚಾರಿಸುವುದು ಬಂದೆಯ. ಶಿವನ ಮಗನಾಗಲೇನು, ಶಿವನೇ ಗಣ್ಯವಲ್ಲ, ದಾಕ್ಷಾಯಿಣಿಯೂ ಗಣ್ಯವಲ್ಲ. ನನ್ನ ಮಗಳಲ್ಲಿ ಹೆಸರನ್ನು ಅಗತ್ಯವೂ ಇಲ್ಲ. ಅವಳು ಹೋದರೆ ಹೋಗಲಿ, ನೀನು ಅವಳ ಪರವಾಗಿ ಈಶನ ಮಗನಿಗೆ ಬಂದೆಯಲ್ಲ, ನನ್ನ ಶಾಸ್ತ್ರೀಯ ಮಾಡುವುದಕ್ಕೆ ನನ್ನ ದಂಡವನ್ನು ಎತ್ತಿದ್ದೇನೆ. ನೋಡಿ ಈ ತಕ್ಷಣ ಶಿರವನ್ನು ತೊಂದರಿಸಿ ಜಾಗ ಮಂಟಪಕ್ಕೆ ಹೋಮಿಸಿದ್ದೇನೆ. ಈ ಶುಭವಾರ್ತೆಯನ್ನು ತಿಳಿಸಕ್ಕೆ ಬೇರೆ ಕೈಲಾಸ ಹೋಗಿರಬೇಕು. ಜಯ ಜಯ ಭಕ್ತಜ ಜಯ ಜಗದಾಧರನೇ ಕೌಸ್ತುಭಾಲಂಕಾರ. ಜಯ ಜಯ ಸುರಾಧ್ಯಕ್ಷ ದುಷ್ಟಮಣಿ